ಇನ್ನು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿತ್ತು. ಗಾಲಿ ಜನಾರ್ದನ್ ರೆಡ್ಡಿ ನಿವಾಸದಲ್ಲಿ ರಾಜಕೀಯ ಸಂಚಲನವೇ ನಡೀತಾ ಇದೆ. ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಅಪಾರ ಬೆಂಬಲಿಗರು ಆಗಮಿಸ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ನಿವಾಸದಲ್ಲೇ ಬೀಡು ಬಿಟ್ಟಿದ್ದಾರೆ ಶ್ರೀರಾಮುಲು ಅವರು ಕೂಡ. ಇಬ್ಬರು ಹಳೆಯ ಸ್ನೇಹಿತರು ಈಗ ಒಟ್ಟಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲೇ ಶ್ರೀರಾಮುಲು ಅವರು ಬೀಡು ಬಿಟ್ಟಿದ್ದಾರೆ. ಮುಂದೆ ಏನ್ ಮಾಡಬೇಕು, ಯಾವ ನಿರ್ಧಾರ ಕೈಗೊಳ್ಳಬೇಕು, ಮುಂದಿನ ನಡೆ ಏನಾಗಿರಬೇಕು ಅನ್ನೋ ಚರ್ಚೆಗಳಾಗ್ತಾ ಇದೆ. ಮಾಜಿ ಸಚಿವ ರಾಮುಲು ಜೊತೆಯಲ್ಲಿ ಅಪಾರ ಬೆಂಬಲಿಗರು ಕೂಡ ಆಗಮಿಸಿದ್ದಾರೆ ಅನ್ನೋ ಮಾಹಿತಿಗಳು ಈಗ ಕೇಳಿಬರ್ತಾ ಇದೆ. ವಿಚಾರಕ್ಕಾಗಿ ಬಳ್ಳಾರಿಯಲ್ಲಿ ಬಹುದೊಡ್ಡ ಒಂದು ಗಲಾಟೆ ಕೂಡ ಆಗಿದೆ. ಗಲಾಟೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯಾದಂತಹ ಶ್ರೀರಾಮುಲು ಅವರು ಕೂಡ ಅಲ್ಲೇ ಇದ್ರು. ಯಾವ ರೀತಿಯಾಗಿ ಗಲಾಟೆ ಪ್ರಾರಂಭ ಆಯಿತು ಅನ್ನೋದನ್ನ ಅವ್ರ ಜೊತೆ ಕೇಳ್ತಾ ಹೋಗ್ತೀನಿ. ಸರ್, ನೀವು ಸಹ ಸ್ಥಳದಲ್ಲಿದ್ರಿ, ಯಾವ ರೀತಿಯಾಗಿ ಗಲಾಟೆ ಪ್ರಾರಂಭ ಆಯಿತು, ಹೇಗೆ ಅಂತ ಸರ್? ಜನಾರ್ದನ್ ರೆಡ್ಡಿ ಅವರು ಈ ಭಾಗದ ಜನಪ್ರಿಯ ನಾಯಕರು. ಮುಂಚೆಯಿಂದ ಕೂಡ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಅವರು ಇವತ್ತು ಗಂಗಾವತಿ ಶಾಸಕರಾಗಿದ್ದಾರೆ. ಹಂಗಾಗಿ ಬೆಳಗ್ಗೆ ಬ್ಯಾನರ್ ಕಟ್ಟಂಥ ವಿಚಾರದಲ್ಲಿ ಭಾಳ ಅವರು ಬೇರೆಯವರು ಬಂದಂಥ ಟೈಮಲ್ಲಿ ಅವರು ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆಗೆ ಹೋಗುವಂಥ ಹಾದಿಯಲ್ಲಿ ಬ್ಯಾನರ್ ಕಟ್ಟಬೇಡ್ರಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದಂಥ ಟೈಮಲ್ಲಿ ಅವ್ರ ಸ್ಥಳೀಯರೆಲ್ಲರೂ ಕೂಡ ಒಪ್ಕೊಂಡಾರ್ರಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಹೋಗೋ ದಾರಿಯಲ್ಲಿ ಬ್ಯಾನರ್ ಕಟ್ಟಲ್ಲ ಬಿಡ್ರಿ ಅಂತ. ಆಮೇಲೆ ಸಂಜೆ ಬರುವಂಥ ಟೈಮಲ್ಲಿ ಅವರು ಜನಾರ್ದನ್ ರೆಡ್ಡಿ ಅವ್ರು ನನಗೆ ಫೋನ್ ಮಾಡಿದೆ, ಇಲ್ಲಿಂದ ಬರ್ತಾಯಿದ್ದೆ, ನಾನು ಬೆಂಗಳೂರಿನ ಕಡೆ ಬರ್ತಾ ಇದ್ದೀನಿ ರೀ ಅಂತ ಹೇಳಿದೆ. ಅಂದ ತಕ್ಷಣ ಅವ್ರೇನಂದ್ರು, ರಾಮುಲು ಅವರೇ ನಮ್ಮ ಮನೆ ಹತ್ರ ಯಾರೋ ಗುಂಡಾಗಳೆಲ್ಲ ಬಂದಾರಿ, ಯಾರೋ ಸತೀಶ್ ರೆಡ್ಡಿ ಅಂತವರು ಭಾಳ ಮಂದಿ ಖಾಸಗಿ ಗುಂಡಾಗಳನ್ನ ಹಿಡ್ಕೊಂಡು ದೊಡ್ಡ ಗನ್ನುಗಳು ಇಟ್ಕೊಂಡು ಬಂದಾರಿ ಅಂತ ಹೇಳಿದ್ರು. ಹೇಳಿದಂಥ ಟೈಮಲ್ಲಿ ನಾನೇನು ಮಾಡಿದೆ, ಅಕಸ್ಮಿತವಾಗಿ ಎಲ್ಲಿದ್ದೀವಿ ಅಂದರೆ ನಾನು ಕೋಗೋಡ್ ಹತ್ರ ಇದ್ದೀನಿ, ನಾನು ಮನೇಲಿ ಇದನ್ನು ಬರ್ರಿ ಅಂದರೆ ಜನಾರ್ದನ್ ರೆಡ್ಡಿ ಬಂದರು. ಬಂದ ತಕ್ಷಣ ನಾವು ಇಲ್ಲಿ ಬರೋಂಥ ಟೈಮಲ್ಲಿ ಅವರೆಲ್ಲ ಸತೀಶ್ ರೆಡ್ಡಿ ಭಾಳಷ್ಟು ಮಂದಿ ಗುಂಡಾಗಳು ಕರ್ಕೊಂಡು ಬಂದ್ವಿ. ಅವರೆಲ್ಲ ಪ್ಲ್ಯಾಂಡ್ ಆಗಿದ್ದಾರೆ ರೀ. ನಮ್ಗೆ ಗೊತ್ತಿಲ್ಲರಿ, ನಾವು ಕಡಿಮೆ ಮಿಂದಿದ್ದೀವಿ, ಏನು ರೀ ಹಿಂಗೆಲ್ಲ ಮಾಡ್ತೀರಿ ಅಂತ ಜನಾರ್ದನ್ ರೆಡ್ಡಿ ಮೇಲೆ ಬಂದರು. ನಾನು ಹೇಳಿದೆ, ನೋಡಪ್ಪ ಈ ರೀತಿ ಗುಂಡಾಗಿ ಮಾಡೋದು ಸರಿಯಲ್ಲ, ಈ ರೀತಿ ಯಾವುದು ಕೂಡ ಸರಿಯಲ್ಲ ಅನ್ನೋ ತಕ್ಷಣ ಅಷ್ಟರೊಳಗೆ ಅವರು ನೂಕು ಮಾಡ್ಕೊಂಡ್ರಿ. ನೂಕು ಮಾಡ್ತಾರೆ, ಫೈರಿಂಗ್ ಸ್ಟಾರ್ಟ್ ಆಯ್ತು ರೀ. ಫೈರಿಂಗ್ ಸ್ಟಾರ್ಟ್ ಆದ ತಕ್ಷಣ ಅವರೆಲ್ಲ ಏನಂದ್ರು, ರಾಮುಲು ಫೈರಿಂಗ್ ಸ್ಟಾರ್ಟ್ ಆದ ತಕ್ಷಣ ಜನಾರ್ದನ್ ರೆಡ್ಡಿ ಎಲ್ಲ ಅಲ್ಲೇ ಇತ್ತು. ಅವ್ರಿಗೇನೋ ಸ್ವಲ್ಪ ಮಿಸ್ ಆಗಿದ್ರೆ ಆ ಗುಂಡು ಕೂಡ ತಂದು ನೋಡ್ಸ್ಯಾರ ಯಾರು ಫೈರ್ ಮಾಡಿದಾನೆ ಅಂತ. ಅಲ್ಲಿ ತಕ್ಷಣ ಅವ್ರು ಏನು ಮಾಡಿದ್ರು, ನಮಗೂ ಕಾರ್ಯಕರ್ತರು ಎಲ್ಲ ಗೊತ್ತಾಯ್ತು ರೀ. ನಮ್ಮ ಅಧ್ಯಕ್ಷರ ಅನಿಲ್ ಅವರೆಲ್ಲ ಕೂಡ ಬಂದ್ರಿ. ಬಂದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಫೋನ್ ಮಾಡ್ತೀವಿ, ಎಲ್ಲರೂ ಬಂದು ನನ್ನ ಸೋದರಿ ಶಾಂತಕ್ಕನವ್ರು ಬಂದಾರ್ರಿ, ನನ್ನ ಸೋದರಿ ಸುರೇಶ್ ಬಾಬು ಅವ್ರು ಬಂದಾರ್ರಿ. ಎಲ್ಲರೂ ಕೂಡ ನಮ್ಗೆ ಏನೇ ಇದ್ರು ಕೂಡ ಕಷ್ಟ ಕಾಲದಲ್ಲಿ ನಾವು ಯಾವತ್ತೂ ಕೂಡ ಬಿಡಲ್ರಿ. ಯಾರೇ ವ್ಯಕ್ತಿಗಳು ಯಾರೋ ಬಡವರಾದ್ರೂ ಕೂಡ ಸಹಾಯ ಮಾಡೋರಿ. ಹಿಂಗಾಗಿದ ತಕ್ಷಣ ನಾವೆಲ್ಲರೂ ಕೂಡ ಸೇರ್ಕೊಂಡ ತಕ್ಷಣ ಈಗ ಈ ಪೊಲೀಸರು ಅಷ್ಟರೊಳಗೆ ಬಂದ್ರಿ, ಗುಂಡುಗಳು ಆರಿಸ್ತಿದ್ರಿ. ಆ ಗುಂಡುಗಳು ಆರಿಸೋಂಥ ಟೈಮಲ್ಲಿ ಅಷ್ಟು ಸ್ವಲ್ಪ ಅವರು ಕೂಡ ಸ್ವಲ್ಪ ವಾತಾವರಣ ಸರಿ ಕಂಡಿಲ್ರಿ. ನಮ್ಮ ಕಾರ್ಯಕರ್ತರು ಜಾಸ್ತಿ ಆಗ್ತಿದ್ರು, ಅವ್ರ ಕಾರ್ಯಕರ್ತರು ಜಾಸ್ತಿ, ಹಂಗಾಗಿ ಗುಂಡು ಆರಿಸಿದ್ರು. ಯಾರು ಆರಿಸೋದ್ರಿ ಅಂದರೆ ಪೊಲೀಸರು ಗುಂಡು ಆರಿಸಿದ್ರು. ಆಮೇಲೆ ಈಗ ಬಂದಂಥ ಸುದ್ದಿ ಏನೈತಿ, ಯಾರೊಬ್ಬರು ವ್ಯಕ್ತಿ ತೀರ್ಕೊಂಡಿದ್ದಾರೆ. ನಾನೇನು ಹೇಳ್ತಿದ್ದೀನಿ, ಅವ್ರು ಭರತ್ ರೆಡ್ಡಿಯನ್ನು ಹೇಳ್ತಾ ಇದ್ದೇನೆ ಏನಂದೇಳಿ, ಇಲ್ಲ ಜನಾರ್ದನ್ ರೆಡ್ಡಿ ಅವರು ಗನ್ಮ್ಯಾನ್ಗಳು ಅವ್ರು ಗುಂಡಾರಿಸಿರೋ ಕಾರಣ ಅವರು ಬಂದು ಡೆತ್ತಾಗ್ಯದನ್ನ ನಮ್ಮ ಪಾರ್ಟಿಯವನ್ನಂದು ಹೇಳಿದಾನೆ ಅಂತ. ನಾನೇನು ಹೇಳ್ತೀನಿ ನೋಡ್ರಿ, ಇಲ್ಲಿರೋಂಥದ್ದು ನಮಗೆ ಇಬ್ಬರು ಗನ್ಮ್ಯಾನ್ ರೀ. ನನಗೆ ಒಬ್ಬ ಗನ್ಮ್ಯಾನು, ಇಬ್ಬರು ಗನ್ಮ್ಯಾನ್ ಇದ್ದಾನೆ ರೀ, ಇಬ್ಬರು ಸರ್ಕಾರದವ್ರು ಇದ್ದಾರೆ ರೀ. ಜನಾರ್ದನ್ ರೆಡ್ಡಿ ಇದ್ದಾರೆ 4 ಮಂದಿ, ಯಾರು ಖಾಸಗಿಯವ್ರು ಯಾರಿಲ್ಲ ರೀ. ಇವಾಗ ಅಕಸ್ಮಿತವಾಗಿ ಲೆಕ್ಕಂತ ಇರ್ತಾರೆ, ಗುಂಡುಗಳು ಎಷ್ಟಿದಾವೆ, ಬಂದೂಕು ಯಾವ್ದಿದೆ ಎಲ್ಲ ಕೂಡ ಇವಾಗ ಟೆಕ್ನಾಲಜಿಯಲ್ಲಿ ಇದ್ರೆ ಫೋರೆನ್ಸಲ್ಲಿ ಕೂಡ ಗೊತ್ತಾಗುತ್ತೆ ರೀ. ಅವರು ತನಿಖೆ ಕೂಡ ಮಾಡ್ಬೋದು ರೀ. ಇವತ್ತು ಯಾವ ಗುಂಡಿನಿಂದ ಸತ್ತನಂತದ್ದು ಅವ್ರು ತನಿಖೆ ಫೋರೆನ್ಸಿಗೆ ನಡಿಬೇಕಾರೆ ಆ ಫೋರೆನ್ಸಲ್ಲಿ ಟೆಸ್ಟ್ ಮಾಡಿದ್ರೆ ಕಾನೂನನ್ನು ಯಾರು ಕೈ ತೊಗೊಳಕ್ಕಾಗಲ್ಲ ರೀ. ಸುಮ್ಮನೆ ಕೇವಲ ನೆಪಕ್ಕೋಸ್ಕರವಾಗಿ ಬ್ಯಾನರ್ ಅಂತೇಳಿ ಜಗಳ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಅವ್ರನ್ನ ಹೆಂಗನ್ನ ಮಾಡಿ ನಾವು ಇದರಲ್ಲೇ ನಾವು ಏನೊಂದು ಮಾಡಿ ಅವನ್ನ ಅವರು ತಂಟಿಗೆ ಮಾಡಬೇಕು, ಅವ್ರು ಜಗಳ ಮಾಡ್ಕೋಬೇಕು, ನಾವು ದೊಡ್ಡರಾಗಬೇಕಂದೇಳಿ ಅವ್ನು ಯಾನ್ರಿ ಸತೀಶ್ ರೆಡ್ಡಿ ಅನ್ನೋಂಥವ್ರು ಇತ್ತೀಚೆಗೆ ತೆಲುಗು ಸಿನಿಮಾ ಆ್ಯಕ್ಟರ್ ಮಾಡ್ತಾನೆ ರೀ. ದೊಡ್ಡ ಗನ್ನುಗಳು ಆಡ್ಕೊಂಡು ಅಡ್ಡಾಡ್ತಾನೆ ರೀ. ಅವ್ನು ಏನಂದೇಳಿ ಯಾರು ಹೇಳೋರು ಇಲ್ಲಿ ಕಾನೂನು ಏನು ಮಾತಾಡೋಂಗಿಲ್ಲ ರೀ. ಅವನ ಬಗ್ಗೆ ಎಲ್ಲ ಕೂಡ ಈ ರೀತಿಯ ಎಲ್ಲ ಅಹಿತಕರವಾದಂಥ ಘಟನೆಗಳು ಮಾಡ್ತಾ ಇರಿ. ಯಾವ ಕೂಡ ಯಾರು ಕೂಡ ಕೈ ಕ್ಯಾರೆ ಅನ್ನೋ. ಇನ್ನೊಂದು ಏನಂದ್ರೆ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ, ವಾಲ್ಮೀಕಿ ವೃತ್ತ ಮಾಡ್ತಾರಿಂದಾಗಿ ಇವ್ರಿಗೆಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅವರೇ ಈ ರೀತಿ ಮಾಡಿದ್ರು ಅನ್ನೋದು ಆರೋಪ. ನೋಡ್ರಿ, ಮಾರ್ಸಿ ವಾಲ್ಮೀಕಿಯವರು ನೀವು ಜಗಳ ಮಾಡಿಕೊಂಡು, ನೀವು ಬೇಕಂದೇಳಿ, ನೀವು ದೊಡ್ಡವರಾಗಬೇಕಂದೇಳಿ ಜಗಳ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಅವ್ರನ್ನ ತೊಂದರೆಯಲ್ಲಿ ಸಿಗಾಕ್ಸ್ಬೇಕು, ಅವ್ರನ್ನ ದೊಡ್ಡವರು ಮಾಡಬೇಕಂದೇಳಿ ತಾವು ಹೊರಟಂಥ ಟೈಮಲ್ಲಿ ಮಾರ್ಸಿ ವಾಲ್ಮೀಕಿಯವ್ರನ್ನ ಮಧ್ಯದಲ್ಲಿ ಏನು ತರ್ತಾರೆ ರೀ? ಏನು ಪುತ್ರಿ ಮಾಡೋದ್ರಿಂದ ಇವತ್ತು ಏನೋ ಆಗ್ತದೆ ರೀ? ಯಾಕಂದರೆ ಕೇವಲ ನೀವು ನೆಪಕ್ಕೆ ಮಾತ್ರವಾಗಿ ಬ್ಯಾನರ್ ಕಟ್ಟೋದು, ಬ್ಯಾನರ್ ವಿಚಾರದಲ್ಲಿ ಜಗಳ ಮಾಡ್ಕೊಂಡಿದ್ದರಾಗಲಿ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಮಾರ್ಸಿ ವಾಲ್ಮೀಕಿಗೆ, ಈ ವಾಲ್ಮೀಕಿ ಜನಾಂಗಕ್ಕೆ ಅವ್ರು ಏನು ಮಾಡ್ಯಾರ್ರಿ? ಏನು ರಾಮುಲಕ್ಕಿನೇ ಜಾಸ್ತಿ ಮಾಡೋಕ್ಕಾಗಲ್ಲ, BJP ಸರ್ಕಾರಕ್ಕಿನೇ ಏನು ಜಾಸ್ತಿ ಮಾಡೋಕ್ಕಾಗಲ್ಲ. BJP ಸರ್ಕಾರ ಎಷ್ಟು ಕೆಲಸ ಮಾಡಿದೆ, ಕಾಂಗ್ರೆಸ್ ಸರ್ಕಾರ ಏನು ಕೆಲಸ, ಸುಮ್ಮನೆ ಅವ್ರೇನ್ರಿ ಜನಾರ್ದನ್ ರೆಡ್ಡಿ ಜಗಳ ಮಾಡ್ಕೋಬೇಕಂತೇಳಿ ಬಂದಂಥವ್ರಿ. ಹಂಗಾಗಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ MLA ಇದ್ದಾರೆ ರೀ, ನಾವು ಅವ್ರ ಬೆನ್ನಿಗೆ ನಿಂತೀವಿ ರೀ ನಾವೆಲ್ಲರೂ ಕೂಡ.
ಇದಿಷ್ಟೊಂದು ನನಗೆ ಶ್ರೀರಾಮುಲು ಅವರು ಸಹ ಪ್ರತ್ಯಕ್ಷದರ್ಶಿಯಾಗಿ ಮಾತನಾಡಿದ್ರು. ಯಾವ ರೀತಿಯಾಗಿ ಗಲಾಟೆ ಆಯಿತು ಅನ್ನೋದನ್ನ ಸವಿಸ್ತಾರವಾಗಿ TV5 ಜೊತೆಗೆ ಮಾತನಾಡಿದರು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5 ಬಳ್ಳಾರಿ.